ನಮಸ್ಕಾರ. ಸಾರ್ವಜನಿಕ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯವಾದ ಅಂದರೆ ಇದು 4ನೇ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ಪಬ್ಲಿಕ್ ಎಕನಾಮಿಕ್ಸ್ನಲ್ಲಿ ಎರಡನೇ ಅಧ್ಯಾಯ. ಇದು ಸಾರ್ವಜನಿಕ ವರಮಾನ, ಪಬ್ಲಿಕ್ ರೆವೆನ್ಯೂ. ಇದನ್ನು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸಾರ್ವಜನಿಕ ಆದಾಯ ಅಂದ ತಕ್ಷಣ ಇಲ್ಲಿ ಸಾರ್ವಜನಿಕ ಅಂದರೆ ಸರ್ಕಾರ ಆಗುತ್ತೆ. ಸೊ ಸರ್ಕಾರದ ಆದಾಯ ಆಗುತ್ತೆ. ಸರ್ಕಾರದ ಆದಾಯ ಯಾವ ಮೂಲದಿಂದ ಬರುತ್ತೆ? ಯಾಕೆ ಸರ್ಕಾರಕ್ಕೆ ಆದಾಯ ಬೇಕು? ಸರ್ಕಾರ ಈಗ ಆಧುನಿಕ ಪ್ರಪಂಚದಲ್ಲಿ ಅಥವಾ ಆಧುನಿಕ ಯುಗದಲ್ಲಿ ಸರ್ಕಾರದ ಪಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸರ್ಕಾರ ಈಗ ಕ್ಷೇಮಾಭ್ಯುದಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಕೂಡ ಜಾಸ್ತಿ ಇದೆ. ಅದರ ವೆಚ್ಚ ಜಾಸ್ತಿ ಆದಂತೆಲ್ಲ ಅದರ ಹಣದ ಅವಶ್ಯಕತೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಆದಾಯ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಪಬ್ಲಿಕ್ ರೆವಿನ್ಯೂ ಇಸ್ ದ ರೆವಿನ್ಯೂ ಆಫ್ ದಿ ಗವರ್ಮೆಂಟ್ ಆರ್ ದ ಇನ್ಕಮ್ ದಟ್ ದ ಗವರ್ಮೆಂಟ್ ಅರ್ನ್ಸ್. ವೈ ದ ಗವರ್ಮೆಂಟ್ ನೀಡ್ಸ್ ಇನ್ಕಮ್? ಗವರ್ಮೆಂಟ್ ನೀಡ್ಸ್ ಇನ್ಕಮ್ ಟು ಟೇಕ್ ಅಪ್ ದಿ ಎಕ್ಸ್ಪೆಂಡಿಚರ್ ಟು ಫುಲ್ಫಿಲ್ ದಿ ನೀಡ್ಸ್ ಆಫ್ ದಿ ಕಾಮನ್ ಪೀಪಲ್. So since in modern times the government's role is not only a police state, it's a welfare state. It has to look after the welfare of the people, and for that it needs more money. So for that it needs the income. So what are the sources of income that the government gets? From where all the government gets the money? ಸರ್ಕಾರಕ್ಕೆ ಯಾವೆಲ್ಲ ಮೂಲದಿಂದ ಆದಾಯ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಸಾರ್ವಜನಿಕ ಆದಾಯದ ಮೂಲ ಅಂತಂದಾಗ ಮೊದಲನೇದಾಗಿ ಸಾರ್ವಜನಿಕ ಆದಾಯಕ್ಕೆ ತಕ್ಷಣ ಬರುವಂಥ ಅಥವಾ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಡುವಂಥ ಒಂದು ಮೂಲ ಅಂತಂದರೆ ತೆರಿಗೆ ಅಂದರೆ ಇದು ಸಾರ್ವಜನಿಕರು ಅಥವಾ ಒಬ್ಬ ನಾಗರಿಕ ಕಡ್ಡಾಯವಾಗಿ ಸರ್ಕಾರಕ್ಕೆ ಕಟ್ಟಲೇಬೇಕಾದಂಥ ಪಾವತಿ. So this is a compulsory tax, is a compulsory payment that the person has to make towards the government. ಎರಡನೇದು ಶುಲ್ಕ ಅಂತಂದರೆ ನೀವು ಸರ್ಕಾರದಿಂದ ಯಾವುದಾದ್ರೂ ಒಂದು ಸವಲತ್ತನ್ನು ಅಥವಾ ಯಾವುದಾದ್ರೂ ಒಂದು ಫೆಸಿಲಿಟಿಯನ್ನು ಪಡ್ಕೋಬೇಕಾದ್ರೆ ನೀವು ಸರ್ಕಾರಕ್ಕೆ ಒಂದಿಷ್ಟು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಅದನ್ನು ನಾವು ಶುಲ್ಕ ಅಂತ ಕರಿತೀವಿ. ಅದು ಕೂಡ ಸರ್ಕಾರಕ್ಕೆ ಬರ್ತಾ ಇರುವಂಥ ಒಂದು ಪ್ರಮುಖವಾದ ಮೂಲವಾಗಿದೆ. ಸೊ ಫೀಸ್ ಈಸ್ ಒನ್ ಅದರ್ ಸೋರ್ಸ್ ಆಫ್ ಪಬ್ಲಿಕ್ ರೆವಿನ್ಯೂ. ಸೊ ಗೌರ್ಮೆಂಟ್ gets a predominant fund from fees also. Any facility that you take from the government, for the facility that you are getting from the government, you have to pay the fees, and that is also an important source of income to the government. ಮೂರನೇದು ದಂಡ ಅಂತಂದಾಗ ದಂಡ ಅಂದ್ರೇ ಇದು ಒಂದು ರೀತಿ ತಪ್ಪು ಮಾಡಿದವರಿಗೆ ಅಂತ ಆಗುತ್ತೆ. ಸರ್ಕಾರ ಮಾಡಿರುವಂಥ ಕಾನೂನನ್ನು ಅಥವಾ ಸರ್ಕಾರ ಮಾಡಿರುವಂಥ ನಿಯಮಾವಳಿಗಳನ್ನು ನೀವು ಉಲ್ಲಂಘನೆ ಮಾಡಿದಾಗ ನೀವು ಸರ್ಕಾರಕ್ಕೆ ಕಟ್ಟುವಂಥ ದಂಡ ಆಗುತ್ತೆ. ಸೊ ದ ಫೈನ್ಸ್ ದಟ್ ಈಸ್ ಇಂಪೋಸ್ಡ್ ಈಸ್ ಫಾರ್ ದ ಪೀಪಲ್ ಹೂ ವೈಲೇಟ್ ದಿ ಲಾಸ್ ಆಫ್ ದಿ ಗವರ್ಮೆಂಟ್, ದ ಪೀಪಲ್ ಹೂ ವೈಲೇಟ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಗವರ್ಮೆಂಟ್. ಈಗ ಟ್ರಾಫಿಕ್ಕಲ್ಲಿ ನೀವು ಸಿಗ್ನಲ್ ಪಾಸ್ ಮಾಡೋದಾಗಿರ್ಬೋದು ಅಥವಾ ಹೆಲ್ಮೆಟ್ ಇಲ್ದಿರ ವಾಹನದಲ್ಲಿ ಚಲಿಸೋದಾಗಿರ್ಬೋದು, ಇದೆಲ್ಲ ಕೂಡ ಸರ್ಕಾರದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿದಾಗತ್ತೆ. ಆವಾಗ ನೀವು ಕಟ್ಟುವಂಥ ದಂಡ. ಇದರಿಂದ ಕೂಡ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುತ್ತೆ. ನಾಲ್ಕನೇದು ವಿಶೇಷ ಸವಲತ್ತಿನ ಶುಲ್ಕ. ವಿಶೇಷ ಸವಲತ್ತು ಹೆಸರೇ ಹೇಳೋ ಹಾಗೆ ಯಾರು ಈ ವಿಶೇಷ ಸವಲತ್ತನ್ನು ಪಡ್ಕೊಳ್ತಾರೋ ಅವರು ಸರ್ಕಾರಕ್ಕೆ ಕಟ್ಟುವಂಥ ಶುಲ್ಕ ಆಗಿರುತ್ತೆ. ಇಲ್ಲಿ ವಿಶೇಷ ಸವಲತ್ತು ಅಂದಾಗ ಒಂದು ಪ್ರದೇಶಕ್ಕೆ ಅಥವಾ ಕೆಲವೊಂದು ಪ್ರದೇಶಗಳಿಗೆ ವಿಶೇಷವಾಗಿ ಕೊಡುವಂಥ ಸವಲತ್ತಿಗೆ ಹಾಕುವಂಥ ಶುಲ್ಕ ಆಗಿರುತ್ತೆ. ಇದು ಎಲ್ರಿಗೂ ಅನ್ವಯ ಆಗೋದಿಲ್ಲ. ಯಾರು ಈ ಫೆಸಿಲಿಟಿಯನ್ನು ಅಥವಾ ಈ ಸವಲತ್ತನ್ನು ಉಪಯೋಗಿಸ್ತಾರೋ ಅಂಥವರಿಗೆ ಇದಾಗಿರುತ್ತೆ. ಸೊ ಸ್ಪೆಷಲ್ ಫೆಸಿಲಿಟಿ ಡ್ಯೂಟಿ ಈಸ್ ಅ ಡ್ಯೂಟಿ ಇಂಪೋಸ್ಡ್ ಆನ್ ದ ಪೀಪಲ್ ಹೂ ಟೇಕ್ ದಿ ಸ್ಪೆಷಲ್ ಫೆಸಿಲಿಟೀಸ್. ಸೊ ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಟು ಎವ್ರಿ ಒನ್. ದಿಸ್ ಇಸ್ ಅಪ್ಲಿಕಬಲ್ ಓನ್ಲಿ ಟು ದ ಪೀಪಲ್ ಹೂ ಆರ್ ಟೇಕಿಂಗ್ ದಿಸ್ ಸ್ಪೆಷಲ್ ಫೆಸಿಲಿಟಿ ಫ್ರಮ್ ದಿ ಗವರ್ಮೆಂಟ್. ನೆಕ್ಸ್ಟು ಬೆಲೆ. ಸರ್ಕಾರ ಈಗ ಕೇವಲ ಅದರ ಕೆಲಸ ಬರೀ ರಕ್ಷಣೆ ಕೊಡೋದು ಅಥವಾ ಜನರ ಕ್ಷೇಮಾಭ್ಯುದಯ ನೋಡ್ಕೊಳ್ಳೋದು ಅಷ್ಟೇ ಸರ್ಕಾರದ ಕೆಲಸ ಅಲ್ಲ. ಸರ್ಕಾರ ಕೆಲವೊಂದು ಸರಕುಗಳನ್ನು ಜನರಿಗೆ ಮಾರಾಟ ಮಾಡ್ತಾ ಇದೆ. ಈ ಸರಕಿನ ಮಾರಾಟದಿಂದ ಕೂಡ ಸರ್ಕಾರಕ್ಕೆ ಸಾಕಷ್ಟು ಹಣ ಬರುತ್ತೆ. ಉದಾಹರಣೆಗೆ KSIC ಸಿಲ್ಕ್ ಆಗಿರ್ಬೋದು ಅಥವಾ ನಂದಿನಿ ಹಾಲಿನ ಉತ್ಪಾದನೆ ಆಗಿರ್ಬೋದು. ಈ ಎಲ್ಲ ಸರಕುಗಳನ್ನು ಜನರಿಗೆ
ಜನಗಳಿಗೆ ಮಾರಾಟ ಮಾಡಿದಾಗ ಸರ್ಕಾರಕ್ಕೆ ಅದರಿಂದ ಹಣ ಬರುತ್ತೆ, ಜನರಿಂದ ಹಣ ಬರುತ್ತೆ. ಸೊ ಆ ವಸ್ತುಗೆ ನಾವು ಕೊಡುವಂಥ ಬೆಲೆ ಕೂಡ ಸರ್ಕಾರಕ್ಕೆ ಆದಾಯ ರೂಪದಲ್ಲಿ ಬರುತ್ತೆ. ಸೊ ಪ್ರೈಸಸ್ ಆರ್ ದ ಸೋರ್ಸ್ ಆಫ್ ಪಬ್ಲಿಕ್ ರೆವಿನ್ಯೂ ವೇರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ಸೋಲ್ಡ್ ಬೈ ದಿ ಗೌರ್ಮೆಂಟ್ ಟು ದಿ ಪಬ್ಲಿಕ್ ಥ್ರೂ ದ ಸೆಲ್ಲಿಂಗ್ ಆಫ್ ದೀಸ್ goods, government gets the revenue. For example, it might be the KSIC sarees, or it may be Nandini products which is sold by the government to the people. There are different varieties of Nandini products which are sold by government to the people, and through that we are paying the price for the commodity and buying it. Even that forms a very important source of revenue to the government. ನೆಕ್ಸ್ಟ್ ಕೊಡುಗೆ ಮತ್ತು ಅನುದಾನ. ನಾವು ಬೇರೆಯವರಿಗೆ ಒಂದು ಇಲ್ಲಿ ಕೊಡುಗೆ ಅಂದ ತಕ್ಷಣ ಸಣ್ಣ ಕೊಡುಗೆಗಳಿಗೆ ಇಲ್ಲಿ ತೆರಿಗೆ ವಿಧಿಸೋದಿಲ್ಲ. ಯಾವುದಾದ್ರೂ ದೊಡ್ಡ ಮೊತ್ತದ ತೆರಿಗೆಯನ್ನು ನಾವು ಒಬ್ಬರು ಇನ್ನೊಬ್ಬರಿಗೆ ಕೊಟ್ಟಾಗ ನಾವು ಸರ್ಕಾರಕ್ಕೆ ಕೆಲವೊಂದು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ. ಸೊ ಅದು ಕೊಡುಗೆ. ಮತ್ತು ಅನುದಾನ ಅಂದಾಗ ಬೇರೆ ಸರ್ಕಾರ ನಮ್ಮ ಸರ್ಕಾರಕ್ಕೆ ಕೆಲವೊಂದು ಸಾರಿ ಅನುದಾನವನ್ನು ಕೊಡ್ಬೋದು. ಇದನ್ನು ನಾವು ವಾಪಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಅನುದಾನ ಅಂತ ಕೊಟ್ಟಾಗ, ಗ್ರ್ಯಾಂಟ್ಸ್ ಅಂತ ಕೊಟ್ಟಾಗ ಅದನ್ನು ವಾಪಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಅದು ಕೂಡ ಸರ್ಕಾರಕ್ಕೆ ಒಂದು ಪ್ರಮುಖವಾದ ವರಮಾನವಾಗಿ ಪರಿವರ್ತನೆ ಆಗುತ್ತೆ. So gifts and grants, if the gift is something which is of a big amount, then you have to pay a tax or some fees to the government. So when you are giving this gift, the tax that is paid, even that comes as a revenue to the government. And the grants is the grants or the help that is given from some other government to the government, and you need not repay that amount. So even that forms an important source of the revenue. Next to sunka. ಸುಂಕ ಅಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಕು ಬಂದಾಗ ನಾವು ಕಟ್ಟುವಂಥ ಸುಂಕವಾಗಿರುತ್ತೆ. ಇಟ್ ಈಸ್ ಅ ಡ್ಯೂಟಿ ವೆನ್ ದ ಗೂಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಆರ್ ಇಂಪೋರ್ಟೆಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಾಟ್ ಎವರ್ ಡ್ಯೂಟಿ ದಟ್ ಇಸ್ ಪೇಡ್, ದಟ್ ಬಿಕಮ್ಸ್ ಒನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ರೆವಿನ್ಯೂ. ಕೊನೆಯದಾಗಿ ಸರ್ಕಾರಿ ಆಸ್ತಿ. ಸರ್ಕಾರದ ಆಸ್ತಿಯನ್ನು ನಾವು ಉಪಯೋಗಿಸ್ಕೊಂಡಾಗ, ಸರ್ಕಾರದ ಭೂಮಿ ಆಗಿರ್ಬೋದು ಅಥವಾ ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ಅದನ್ನು ನಾವು ಉಪಯೋಗಿಸ್ಕೊಂಡಾಗ ಅದಕ್ಕೆ ಬರುವಂಥ ಗೇಣಿ ಆಗಿರ್ಬೋದು ಅಥವಾ ಅದಕ್ಕೆ ಕಟ್ಟುವಂಥ ಯಾವುದಾದ್ರೂ ಒಂದು, ಅಥವಾ ಸರ್ಕಾರದ ಹಣವನ್ನು ಉಪಯೋಗಿಸ್ಕೊಂಡು ನಾವೇನಾದರೂ ಮಾಡಿದಾಗ ಬಡ್ಡಿ ಪಾವತಿ ಮಾಡ್ತೀವಿ, ಇದೆಲ್ಲ ಕೂಡ ಸರ್ಕಾರಿ ಆಸ್ತಿಗೆ ನಾವು ಕಟ್ಟುವಂಥ ತೆರಿಗೆ ಆಗಿರುತ್ತೆ. ಇದು ಕೂಡ ಸರ್ಕಾರದ ವರಮಾನದ ಒಂದು ಪ್ರಮುಖವಾದ ಮೂಲವಾಗಿದೆ. ಸೊ ಗೌರ್ಮೆಂಟ್ ಪ್ರಾಪರ್ಟಿ, ವೆನ್ ವಿ ಟಾಕ್ ಆಫ್ ಗೌರ್ಮೆಂಟ್ ಪ್ರಾಪರ್ಟಿ, ಇಟ್ ಮೇ ಬಿ ದಿ building of government. If the government has rented it out to, for example, many of the government buildings are given for rent to banks, and banks pay rent to the government. So the government gets a revenue through its property. By giving its property on rent basis, it gets the revenue, and that forms one of the important sources of revenue. So when we see revenue, sources of revenue in general, these are the main sources of revenue that the government gets. ಮುಂದೆ ನಿಮಗೆ ತೆರಿಗೆಯ ಮೂಲದಲ್ಲಿ ಇಲ್ಲಿ 3 ರೀತಿಯ ಸರ್ಕಾರಗಳು ಬರುತ್ತೆ. ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ. ಕೇಂದ್ರ ಸರ್ಕಾರದ ಆದಾಯದ ಮೂಲ ಏನು, ರಾಜ್ಯ ಸರ್ಕಾರದ ಆದಾಯದ ಮೂಲ ಏನು, ಸ್ಥಳೀಯ ಸರ್ಕಾರದ ಆದಾಯದ ಮೂಲ ಏನು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಇನ್ ಸೋರ್ಸಸ್ ಆಫ್ ಟ್ಯಾಕ್ಸ್, ಯು ವಿಲ್ ಬಿ ಸ್ಟಡಿಯಿಂಗ್ ದ ಸೋರ್ಸಸ್ ಆಫ್ ಟ್ಯಾಕ್ಸ್ ಇನ್ 3 different governments. One is central government, state government and the local governments. So in 3 different governments, what are the different types of taxes that it gets? ಸೆಂಟ್ರಲ್ ಗೌರ್ಮೆಂಟಲ್ಲಿ, ಕೇಂದ್ರ ಸರ್ಕಾರದಲ್ಲಿ 2 ರೀತಿಯ ತೆರಿಗೆ ಇರುತ್ತೆ. ಒಂದು ನೇರ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆ. ನೇರ ತೆರಿಗೆಯಲ್ಲಿ ಪ್ರಮುಖವಾಗಿ ಅದರ ಕೆಳಗೆ ಬರುವಂಥದ್ದು ಆದಾಯ ತೆರಿಗೆ. ಆದಾಯ ತೆರಿಗೆ ಅಂತ ನಾವು ಅಂದಾಗ ಇಲ್ಲಿ ಜನರ ನಿವ್ವಳ ಆದಾಯದ ಮೇಲೆ ಹಾಕುವಂಥ ತೆರಿಗೆ ಒಂದು. ಇನ್ನೊಂದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಕಾರ್ಪೊರೇಟ್ ಸೆಕ್ಟರ್ ಅವರು ತಮಗೆ ಬರುವಂಥ ಆದಾಯದ ಮೇಲೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅದು ಕೂಡ ಈ ನೇರ ಆದಾಯದ ಕೆಳಗೆ ಬರುತ್ತೆ. ಇದರ ಜೊತೆಗೆ ಸರ್ಕಾರದ ಡಿವಿಡೆಂಡ್ಗಳು ಅಥವಾ ಸರ್ಕಾರದ ಇನ್ವೆಸ್ಟ್ಮೆಂಟ್, ಸರ್ಕಾರ ಎಲ್ಲಾದರೂ ಹೂಡಿಕೆ ಮಾಡಿದರೆ ಅದಕ್ಕೆ, ಅಥವಾ ಸರ್ಕಾರ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅದಕ್ಕೆ ಬರುವಂಥ ಬಡ್ಡಿ ಸಹ ಈ ನೇರ ತೆರಿಗೆಗೆ ಬರುತ್ತೆ. ಕೇಂದ್ರ ಸರ್ಕಾರದ ನೇರ ತೆರಿಗೆ
ತೆರಿಗೆಯ ಕೈ ಕೆಳಗೆ ಬರುತ್ತೆ. ಸೊ ಆದಾಯ ತೆರಿಗೆ ಅಂತಂದರೆ ಬರೀ ಇದು ಜನರ ಮೇಲೆ ವಿಧಿಸುವಂತಹ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, ವೈಯಕ್ತಿಕ ನೇರ ತೆರಿಗೆ ಮಾತ್ರ ಅಲ್ಲ, ಇದು ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಆಗಿರುತ್ತೆ. ಕಾರ್ಪೊರೇಟ್ ಅವರು ಪಡೆಯುವಂಥ ಆದಾಯದ ಮೇಲೆ ತೆರಿಗೆ ವಿಧಿಸೋದಾಗಿರುತ್ತೆ. ಇನ್ನೊಂದು ಇದರ ಜೊತೆಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಜೊತೆಗೆ ಸರ್ಕಾರ ಮಾಡಿರುವಂಥ ಹೂಡಿಕೆ ಮೇಲೆ ಲಾಭ ಬರುವಂಥದ್ದು ಕೂಡ ಅಥವಾ ಬಡ್ಡಿ ಬರುವಂಥದ್ದು ಕೂಡ ಒಂದು ಪ್ರಮುಖವಾದ ಮೂಲವಾಗಿದೆ. So when you talk of direct tax of central government, the main thing is income tax. When you say income tax, it is not the income tax that is paid by the people. Along with the income tax paid by the people, the corporate income tax also comes here. The corporate sectors, on the income that it gets or the profits that it gets, it has to pay a certain amount of tax to the central government. Even that comes here. And along with this, the interest payments that is made to the government for using government funds or government dividends, all these also comes under the direct taxation of central tax. So income tax includes personal income tax that is paid by the people, corporate income tax that is paid by the corporate sector, and the interest payments that the government gets through giving its property or giving its money to for some other investment. ಎರಡನೇದು ಪರೋಕ್ಷ ತೆರಿಗೆ. ಕೇಂದ್ರ ಸರ್ಕಾರದ ಪರೋಕ್ಷ ತೆರಿಗೆಯ ಮೂಲಗಳು ಅಂತ ನೋಡಿದಾಗ ಮೊದಲನೇದು ಸಂಪತ್ತು ತೆರಿಗೆ. ಸಂಪತ್ತು ಅಂತಂದರೆ ನಾಗರಿಕರು ತಮ್ಮಲ್ಲಿರುವಂಥ ಸಂಪತ್ತಿಗೆ ಅಥವಾ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಸಂಪತ್ತಿಗೆ ಅವರು ಕಟ್ಟುವಂಥ ತೆರಿಗೆ. ಅದು ಆದಾಯ ಕೊಡಲಿ ಕೊಡದಿರಲಿ, ಅವರ ವಶದಲ್ಲಿ ಆ ಸಂಪತ್ತು ಇದೆ ಅಂತಂದರೆ ಅದಕ್ಕೆ ಅವರು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಸರ್ಕಾರ ಏನು ತೆರಿಗೆ ಮೊತ್ತವನ್ನು ನಿಗದಿ ಮಾಡುತ್ತೋ ಆ ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಸೊ ಸಂಪತ್ತಿನ ಮೇಲೆ ವಿಧಿಸುವಂಥ ತೆರಿಗೆ. ಸೊ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ದ ಫಸ್ಟ್ ಥಿಂಗ್ ಇಸ್ ವೆಲ್ತ್ ಟ್ಯಾಕ್ಸ್. ದ ಪರ್ಸನ್ ಹೂ ಹ್ಯಾಸ್ wealth in his hand, whether the wealth is giving him the returns or not or yielding him any profit or not, if he holds certain amount of wealth, according to the government instructions, the taxes has to be paid on the wealth that the person holds. So that is one of the important source of revenue to the central government. ಎರಡನೇದು ಕೇಂದ್ರ ಅಬಕಾರಿ ಸುಂಕ. ಕೇಂದ್ರ ಅಬಕಾರಿ ಸುಂಕ ಅಂತಂದರೆ, ಅಬಕಾರಿ ಸುಂಕ ಅಂದಾಗ ದೇಶದಲ್ಲಿ ಉತ್ಪಾದನೆಯಾಗುವಂತಹ ಎಲ್ಲ ಸರಕಿನ ಮೇಲೆ ವಿಧಿಸುವಂತಹ ಸುಂಕವನ್ನು ಕೇಂದ್ರ ಅಬಕಾರಿ ಸುಂಕ ಅಂತ ಕರಿತೀವಿ. ಇಲ್ಲಿ ಕೇಂದ್ರ ಅಬಕಾರಿ ಸುಂಕ ಅಂತಂದರೆ ಕೆಲವೊಂದು ಸುಂಕಗಳು ರಾಜ್ಯ ಸರ್ಕಾರ ನಿಗದಿಪಡಿಸಿರುತ್ತೆ ಕೆಲವೊಂದು ಸರಕುಗಳಿಗೆ. ಅಂತಹ ಸರಕುಗಳನ್ನು ಹೊರತುಪಡಿಸಿ ಉಳಿದ ಸರಕುಗಳಿಗೆ, ದೇಶದಲ್ಲೇ ಉತ್ಪಾದನೆಯಾಗುವಂತಹ ಸರಕುಗಳಿಗೆ ಸರ್ಕಾರ ವಿಧಿಸುವಂಥ ತೆರಿಗೆಯನ್ನು ನಾವು ಕೇಂದ್ರ ಅಬಕಾರಿ ಸುಂಕ ಅಂತ ಕರಿತೀವಿ. ಪ್ರಮುಖವಾಗಿ ಕೇಂದ್ರ ಅಬಕಾರಿ ಸುಂಕದ ಕೆಳಗೆ ಬರುವಂಥ ಪ್ರಮುಖವಾದ ಸರಕುಗಳು ಅಂತಂದರೆ ಸಕ್ಕರೆ ಉತ್ಪಾದನೆ ಆಗಿರ್ಬೋದು, ಸಿಮೆಂಟ್ ಉತ್ಪಾದನೆ ಆಗಿರ್ಬೋದು, ಅಥವಾ ತಂಬಾಕು ಉತ್ಪಾದನೆ ಆಗಿರ್ಬೋದು, ಮ್ಯಾಚ್ ಬಾಕ್ಸ್ ಬೆಂಕಿಪಟ್ಟಣದ ಉತ್ಪಾದನೆ ಆಗಿರ್ಬೋದು. ಇದೆಲ್ಲದರಿಂದ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದ ಆದಾಯ ಬರುತ್ತೆ. ಸೊ ಕೇಂದ್ರ ಸರ್ಕಾರದ ಕೈ ಕೆಳಗೆ ಬರುವಂಥ ಸರಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸರಕುಗಳು, ದೇಶದಲ್ಲಿ ಉತ್ಪಾದನೆಯಾದಂಥ ಎಲ್ಲ ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವು ಕೇಂದ್ರ ಅಬಕಾರಿ ಸುಂಕದ ಕೆಳಗೆ ನೋಡ್ತೀವಿ. ಮತ್ತು ಇದು ಒಂದು ಪ್ರಮುಖವಾದ ಆದಾಯದ ಮೂಲ ಕೇಂದ್ರ ಸರ್ಕಾರಕ್ಕೆ. So when we talk of indirect taxes of central government, the next one is union excise duty. Union excise duty is the tax imposed on all the commodities that are produced in a country. But here, if the goods which are taxed by the state government or produced by the state government exclusively are excluded from this taxes. Only the goods that are produced which are not which does not come under the imposition of tax of the state governments, those goods are taken into consideration, but these goods have to be produced within the country. And one more thing is, the main goods that comes under union excise duties are sugar production, cement, tobacco, matchbox, etc. All these goods that are produced in the economy forms a main source of revenue to the central government. ಮುಂದಿಂದು ಸೇವಾ ತೆರಿಗೆ. ಸೇವಾ ತೆರಿಗೆ ಅಂತಂದಾಗ ಜನರು ಕೆಲವೊಂದು ಸೇವೆಗಳನ್ನು ಪಡೆಯೋದಕ್ಕೆ ಕೊಡುವಂಥ ತೆರಿಗೆ ಆಗಿರುತ್ತೆ.
ಅಂದರೆ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಯಾರು ಆ ಸೇವೆಯನ್ನು ಪಡಿತಾರೋ ಅಂಥವರಿಗೆ ಇದು ಅನ್ವಯ ಆಗುತ್ತೆ. ಉದಾಹರಣೆಗೆ ನೀವು ಯಾವುದಾದ್ರೂ ರೆಸ್ಟೋರೆಂಟ್ಗಳಿಗೆ ಅಥವಾ ಹೋಟೆಲ್ಗಳಿಗೆ ಹೋದಾಗ ನೀವು ಬಿಲ್ಲನ್ನು ನೋಡಿದ್ರೆ ನಿಮ್ಮ ಬಿಲ್ ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಅಂತ ಹಾಕಿರ್ತಾರೆ. ಸೊ ನೀವು ಹೋಟೆಲ್ನಲ್ಲಿ ಪಡೆದಂತಹ ಸೇವೆಗೆ ನೀವು ಕಟ್ಟುವಂಥ ಟ್ಯಾಕ್ಸ್ ಆಗಿರುತ್ತೆ. ಸೊ ಸರ್ವಿಸ್ ಟ್ಯಾಕ್ಸ್ ಕೂಡ, ಸೇವಾ ತೆರಿಗೆ ಕೂಡ ಒಂದು ಪ್ರಮುಖವಾದ ತೆರಿಗೆಯ ಮೂಲವಾಗಿದೆ ಕೇಂದ್ರ ಸರ್ಕಾರಕ್ಕೆ. ಸೊ ನೆಕ್ಸ್ಟ್ ಇಸ್ ದ ಸರ್ವಿಸ್ ಟ್ಯಾಕ್ಸ್. ಸರ್ವಿಸ್ ಟ್ಯಾಕ್ಸ್ of central government is where the taxes paid on few services or specific services taken by the people, and it is not applicable to all. It is paid by only the people who take those services. For example, when you visit a restaurant or a hotel, you might have seen in the bill, along with the payment for the food what you have taken, you can see the service charges or service tax which is put in the bill, and that service tax you will be paying to the government. So this also forms a very important source of revenue to central government. ಕೊನೆಯದಾಗಿ ವ್ಯಾಪಾರ ಸುಂಕ. ವ್ಯಾಪಾರ ಸುಂಕ ಅಂದಾಗ ಒಂದು ಸರಕು ಇನ್ನೊಂದು ಕಡೆಗೆ ರವಾನೆ ಆದಾಗ, ಆಮದು ಅಥವಾ ರಫ್ತಾದಾಗ ಕೊಡುವಂಥ ತೆರಿಗೆಗಳಾಗಿರುತ್ತೆ. ಸೊ ಕಸ್ಟಮ್ಸ್ ಡ್ಯೂಟಿ ಈಸ್ ಅ ಡ್ಯೂಟಿ ಪೇಡ್ ಆನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ದಿ ಕಮಾಡಿಟೀಸ್. ವೆನ್ ಎವರ್ ದ ಗೂಡ್ಸ್ ಈಸ್ ಇಂಪೋರ್ಟೆಡ್ ಫ್ರಮ್ ಸಮ್ ಅದರ್ ಪ್ಲೇಸ್, ದ ಡ್ಯೂಟೀಸ್ ದಟ್ ಯು ಪೇ ಆನ್ ದಟ್ ಕಮಾಡಿಟಿ ಈಸ್ ದ ಕಸ್ಟಮ್ಸ್ ಡ್ಯೂಟಿ. ಸೊ ಈವನ್ ದಟ್ ಕಮ್ಸ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ರೆವೆನ್ಯೂ. ಸೊ ತೆರಿಗೆ ಮೂಲ ಕೇಂದ್ರ ಸರ್ಕಾರದ್ದು ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತೆ. ಮುಂದೆಂದು ತೆರಿಗೆಯ ಮೂಲ ರಾಜ್ಯ ಸರ್ಕಾರ. ಸೊ ರಾಜ್ಯ ಸರ್ಕಾರದ ತೆರಿಗೆಯ ಮೂಲ ಯಾವ ಥರ ಇರುತ್ತೆ ಅಂತ. ಸೊ ಯು ಆರ್ ಗೋಯಿಂಗ್ ಟು ಸಿ ದ ಸೋರ್ಸಸ್ ಆಫ್ ಟ್ಯಾಕ್ಸಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಒನ್ ಇಸ್ ಸೇಲ್ಸ್ ಟ್ಯಾಕ್ಸ್, ವ್ಯಾಪಾರ ತೆರಿಗೆ. ವ್ಯಾಪಾರ ತೆರಿಗೆ ಅಂದಾಗ ವ್ಯಾಪಾರ ಆಗುವಂತಹ ಎಲ್ಲ ಸರಕಿನ ಮೇಲೆ ವಿಧಿಸುವಂತಹ ತೆರಿಗೆ ಆಗಿರುತ್ತೆ. ಆದರೆ ಸೇಲ್ಸ್ ಟ್ಯಾಕ್ಸ್ ಈಗ ವ್ಯಾಟಿಂದ ರೀಪ್ಲೇಸ್ ಆಗಿದೆ. ಈಗ ಮೌಲ್ಯವರ್ಧಿತ ತೆರಿಗೆಯನ್ನು ಈ ಜಾಗದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಎಲ್ಲ ರಾಜ್ಯನೂ ಇದನ್ನು ಅನುಸರಿಸ್ತಾ ಇಲ್ಲ ವ್ಯಾಟನ್ನು. ಸೊ ಸೇಲ್ಸ್ ಟ್ಯಾಕ್ಸನ್ನು ನಾವು ನೋಡ್ತೀವಿ. ಹೆಸರೇ ಹೇಳೋ ಹಾಗೆ ವ್ಯಾಪಾರ ಮಾಡಿದಾಗ, ಆ ಸರಕು ವ್ಯಾಪಾರ ಆದಾಗ ಅದರ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ನಾವು ವ್ಯಾಪಾರ ತೆರಿಗೆ ಅಂತೀವಿ. ಇದು ರಾಜ್ಯ ಸರ್ಕಾರದ ಒಂದು ಪ್ರಮುಖವಾದ ತೆರಿಗೆಯ ಮೂಲವಾಗಿರುತ್ತೆ. ಸೊ ಸೇಲ್ಸ್ ಟ್ಯಾಕ್ಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟ್ಯಾಕ್ಸ್ ರೆವಿನ್ಯೂ that is earned by the state government due to the sales of particular commodities to the people. ನೆಕ್ಸ್ಟ್ ಎರಡನೇದು ವಾಹನ ತೆರಿಗೆ. ವೆನ್ ಎವರ್ ಯು ಬೈ ಅ ವೆಹಿಕಲ್, ದ ಟ್ಯಾಕ್ಸ್ ದಟ್ ಯು ಪೇ ಫಾರ್ ದಿ ವೆಹಿಕಲ್, ಅಥವಾ ರೋಡ್ ಟ್ಯಾಕ್ಸ್, ನೀವೇನು ಕಟ್ತಿರೋ ರೋಡಲ್ಲಿ ಓಡಾಡೋದಕ್ಕೆ ಆ ವೆಹಿಕಲಲ್ಲಿ, ಅದು ಕೂಡ ಇದರ ಕೆಳಗೆ ಬರುತ್ತೆ. ನೀವು ಯಾವುದೇ ಒಂದು ವಾಹನವನ್ನು ಖರೀದಿ ಮಾಡಿದಾಗ ನೀವು ಕಟ್ಟುವಂಥ ತೆರಿಗೆಯನ್ನು ನಾವು ವಾಹನ ತೆರಿಗೆ ಅಂತ ಕರಿತೀವಿ. ಈ ವಾಹನ ತೆರಿಗೆ ರಾಜ್ಯ ಸರ್ಕಾರದ ಪ್ರಮುಖ ಮೂಲಗಳಲ್ಲಿ, ತೆರಿಗೆ ಮೂಲಗಳಲ್ಲಿ ಒಂದು. ಸೊ ವೆಹಿಕಲ್ ಟ್ಯಾಕ್ಸ್ ಈಸ್ ಅ ಟ್ಯಾಕ್ಸ್ ದಟ್ ಯು ಆರ್ ಪೇಯಿಂಗ್ ಆನ್ ಬೈಯಿಂಗ್ ಆಫ್ ಅ ವೆಹಿಕಲ್ ಆರ್ ಯೂಸಿಂಗ್ ಆಫ್ ಅ ವೆಹಿಕಲ್. ಸೊ you will be paying a road tax or you will be paying a vehicle tax when you are buying the vehicle, and this also forms a very important source of state government, source of revenue to the state government. ಕೊನೆಯದಾಗಿ ಮನೋರಂಜನಾ ತೆರಿಗೆ. ಇದು ಹೆಸರೇ ಸೂಚಿಸೋ ಹಾಗೆ ಜನರು ಪಡೆಯುವಂಥ ಮನರಂಜನೆಗಾಗಿ ನೀವು ಕಟ್ಟುವಂಥ ತೆರಿಗೆ. ಉದಾಹರಣೆಗೆ, ನೀವು ಯಾವುದಾದ್ರೂ ಒಂದು ವಸ್ತು ಪ್ರದರ್ಶನಕ್ಕೆ ಹೋದರೆ, ಅಥವಾ ನೀವು ಯಾವುದಾದ್ರೂ ಒಂದು ಸಿನಿಮಾ ನೋಡೋದಕ್ಕೆ ಹೋದರೆ, ನೀವು ಆ ಸಿನಿಮಾ ನೋಡೋದಕ್ಕೆ ಟಿಕೆಟ್ ತಗೊಳ್ಳೋದರ ಜೊತೆಗೆ ಈ ಟ್ಯಾಕ್ಸನ್ನು ಕೂಡ ಕಟ್ಟಿರ್ತೀರ. ಸೊ ನೀವು ಪಡೆಯುವಂಥ ಮನರಂಜನೆಗೆ ಕಟ್ಟುವಂಥ ತೆರಿಗೆಯನ್ನು ಮನೋರಂಜನಾ ತೆರಿಗೆ ಅಂತ ಕರಿತೀವಿ. ಇದು ಕೂಡ ರಾಜ್ಯ ಸರ್ಕಾರದ ಆದಾಯದ ಮೂಲಗಳಲ್ಲಿ ಪ್ರಮುಖವಾದ್ದು. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ is one of the important tax revenue of the state government, and any person who wants to take the entertainment or using this facility will have to pay for it. So entertainment tax, all these comes under the indirect tax of state government. ಜೊತೆಗೆ ಅಂಚೆ ಸುಂಕ ಮತ್ತು ನೋಂದಣಿ ಸುಂಕ, ಇದು ಕೂಡ ರಾಜ್ಯ ಸರ್ಕಾರದ ಪ್ರಮುಖವಾದ ಸುಂಕ ತೆರಿಗೆಯ ಮೂಲ. ಅಂಚೆ ಸುಂಕ ಅಂದಾಗ, ಸ್ಟ್ಯಾಂಪ್ ಡ್ಯೂಟಿ ಅಂದಾಗ, ನೀವು ಚಾಪಾ ಕಾಗದದ ಬಗ್ಗೆ ಕೇಳಿರ್ಬೋದು. ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಯಾವುದೋ ಒಂದು ಮನೆ ಬಾಡಿಗೆಗೆ ಹೋಗ್ತೀರಾ, ಅವಾಗೊಂದು ಚಾಪಾ ಕಾಗದ ಮಾಡ್ಕೊಳ್ತೀರಾ. ಆವಾಗ ಈ ಚಾಪಾ ಕಾಗದ ಏನು ತಗೋತೀರೋ ಅದು ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಆಗಿ, ನೋಂದಣಿ ಸುಂಕವಾಗಿ ಅಥವಾ ಅಂಚೆ ಸುಂಕವಾಗಿ ಸರ್ಕಾರ
ಕ್ಕೆ ಹೋಗುತ್ತೆ. ನೆಕ್ಸ್ಟು ನೋಂದಣಿ ಶುಲ್ಕ. ನೋಂದಣಿ ಶುಲ್ಕ ಅಂದರೆ ನೀವು ಯಾವುದಾದ್ರೂ ಒಂದು ಆಸ್ತಿಯನ್ನು ಖರೀದಿ ಮಾಡಿದರೆ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಅಥವಾ ನೀವು ಯಾವುದಾದ್ರೂ ಒಂದು ಅಸೋಸಿಯೇಷನನ್ನು ಶುರು ಮಾಡ್ತೀರಾ ಅಥವಾ ಯಾವುದೋ ಒಂದು ಟ್ರಸ್ಟನ್ನು ಶುರು ಮಾಡ್ತೀರಾ ಅಂದಾಗ ಸರ್ಕಾರದಲ್ಲಿ ಅದನ್ನು ನೀವು ನೋಂದಣಿ ಮಾಡಿಸ್ಬೇಕಾಗತ್ತೆ. ಈ ನೋಂದಣಿಗೆ ನೀವು ಕಟ್ಟುವಂಥ ಶುಲ್ಕವಾಗಿರುತ್ತೆ. ಇದು ಕೂಡ ರಾಜ್ಯ ಸರ್ಕಾರದ ಪ್ರಮುಖ ತೆರಿಗೆ ಮೂಲಗಳಲ್ಲಿ ಒಂದು. ಸ್ಟ್ಯಾಂಪ್ಸ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಫೀ. ಸ್ಟ್ಯಾಂಪ್ಸ್ ಡ್ಯೂಟಿ ಈಸ್ ದ agreement papers that you buy, the amount you pay on the agreement papers that you buy. For example, if you are renting out a house or you are taking a house for a lease or office on a lease, you have to make an agreement. So the duty that you pay or the amount that you pay for taking this, that becomes a stamp duty. And registration fees is whenever you are buying a property or whenever you are registering an association or any other registration, the fees that you pay to the government, that is the registration fee. Even this is one of the important sources of revenue to the state government. ನೆಕ್ಸ್ಟು ವಿದ್ಯುತ್ ಸುಂಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ತಿಂಗಳು ನೀವೆಲ್ಲ ವಿದ್ಯುತ್ ತೆರಿಗೆಯನ್ನು ಕಟ್ತಾ ಇರ್ತೀರ, ವಿದ್ಯುತ್ ಬಿಲ್ಲನ್ನು ನೋಡ್ತಿರ್ತೀರ. ನೀವು ಉಪಯೋಗಿಸುವಂತಹ ವಿದ್ಯುತ್ತಿಗೆ ನೀವು ಕಟ್ಟುವಂಥ ತೆರಿಗೆ. ನೀವು ಜಾಸ್ತಿ ಉಪಯೋಗಿಸಿದ್ರೆ ಜಾಸ್ತಿ ಕಟ್ತೀರಾ, ಕಡಿಮೆ ಉಪಯೋಗಿಸಿದರೆ ಕಡಿಮೆ ಕಟ್ತೀರಾ. ಹಾಗಾಗಿ ವಿದ್ಯುತ್ತಿನ ಬಳಕೆಗಾಗಿ ಕಟ್ಟುವಂಥ ಸುಂಕವನ್ನು ನಾವು ವಿದ್ಯುತ್ ಸುಂಕ ಅಂತ ಕರಿತೀವಿ. ಇದು ಮನೆಗೆ ಉಪಯೋಗಿಸುವಂಥ ವಿದ್ಯುತ್ ಸುಂಕ ಬೇರೆ ಇರುತ್ತೆ, ಕೈಗಾರಿಕೆಗೆ ಉಪಯೋಗಿಸುವಂಥ ವಿದ್ಯುತ್ ಸುಂಕ ಬೇರೆ ಇರುತ್ತೆ. ಏಕೆಂದರೆ ಕೈಗಾರಿಕೆದು ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡೋದ್ರಿಂದ ಅಲ್ಲಿಯೇ ಬೇರೆ ಥರ ಸುಂಕವನ್ನು ವಿಧಿಸಿರ್ತಾರೆ. ಮನೆಗಳಲ್ಲಿ ನಾವು ನಮ್ಮ ವೈಯಕ್ತಿಕ ಅನುಭೋಗಕ್ಕೆ ಬಳಸೋದ್ರಿಂದ ಅಲ್ಲಿಯೇ ಬೇರೆ ಥರ ಸುಂಕವನ್ನು ವಿಧಿಸಿರ್ತಾರೆ. ಸೊ ಎಲೆಕ್ಟ್ರಿಸಿಟಿ ಡ್ಯೂಟಿ ಈಸ್ ಅ ಡ್ಯೂಟಿ ಪೇಡ್ ಫಾರ್ ಯೂಸಿಂಗ್ ದಿ ಎಲೆಕ್ಟ್ರಿಸಿಟಿ ದಟ್ ಇಸ್ ಸಪ್ಲೈಡ್ ಬೈ ದಿ ಗವರ್ಮೆಂಟ್. So as per your usage you have to pay the duty. If you are using more, then you have to pay more bill. If you are paying using less, then you have to pay less. So but this electricity duty is different for household purposes and for the industrial purposes. For households it is different because it is using for you are using for your personal use, and for industries it is for the economic development of the country and for the production, and so it is entirely different. ನೆಕ್ಸ್ಟು ಆಕ್ಟ್ರಾಯನ್ನು ಸ್ಥಳೀಯ ಸುಂಕ ಅಂತ ಕೂಡ ಕರಿತೀವಿ. ಯಾಕೆ ಸ್ಥಳೀಯ ಸುಂಕ ಅಂತ ಕರಿತೀವಿ ಅಂದರೆ, ಯಾವುದಾದ್ರೂ ಒಂದು ಸರಕು ಬೇರೆ ಪ್ರದೇಶದಿಂದ ನಿಮ್ಮ ಸ್ಥಳೀಯ ಪ್ರದೇಶಕ್ಕೆ ಬಂದಾಗ ನೀವು ಕಟ್ಟುವಂಥ ತೆರಿಗೆಯನ್ನು ಆಕ್ಟ್ರಾಯ್ ಅಂತ ಕರಿತೀವಿ. ಓಕೆ, ಈಗ ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಸರಕನ್ನು ತಮಿಳುನಾಡಿಂದ ಕರ್ನಾಟಕಕ್ಕೆ ತರ್ತಿದ್ದೀರಾ ಅಥವಾ ಬೇರೆ ಪ್ರದೇಶದಿಂದ ಬೆಂಗಳೂರಿಗೆ ತರ್ತಿದ್ದೀರಾ. ಸೊ ಬೆಂಗಳೂರಿಗೆ ನೀವು ಆ ಸರಕನ್ನು ತಲುಪಿಸೋದಕ್ಕೆ, ಆ ಪ್ರದೇಶಕ್ಕೆ ನೀವು ಆ ಸರಕನ್ನು ತರೋದಕ್ಕೆ ನೀವೊಂದು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅದನ್ನು ನಾವು ಸ್ಥಳೀಯ ಸುಂಕ, ಆಕ್ಟ್ರಾಯ್ ಅಂತ ಕರಿತೀವಿ. ಆಕ್ಟ್ರಾಯ್ ಈಸ್ ದ ಲೋಕಲ್ ಟ್ಯಾಕ್ಸ್ ದಟ್ ಈಸ್ paid for bringing a commodity from one place to that particular locality. When you are bringing a commodity from the other place to that particular locality, you have to pay certain amount of tax, and that is octroi. ಕೊನೆಯದಾಗಿ ಭೂಮಿ ಮತ್ತು ಕಟ್ಟಡ. ನೀವು ತಗೊಂಡಿರುವಂಥ ಭೂಮಿಗೆ ನೀವಲ್ಲಿ ಮನೆ ಕಟ್ಟಿರಿ ಬಿಡಿ, ಅಥವಾ ಅದನ್ನು ಉಪಯೋಗಿಸ್ತಾ ಇರಿ ಬಿಡಿ, ನಿಮ್ಮ ಹೆಸರಲ್ಲಿ ಭೂಮಿ ಇದೆ ಅಂತಂದರೆ ಅದಕ್ಕೆ ಕೆಲವು ಸುಂಕವನ್ನು ನೀವು ಕಟ್ಟಬೇಕಾಗತ್ತೆ. ಭೂ ಕಂದಾಯ ಆಗಿರ್ಬೋದು ಅಥವಾ ಅದರ ಮೇಂಟೆನೆನ್ಸ್ಗಾಗಿರ್ಬೋದು. ನೀವು ವಾರ್ಷಿಕವಾಗಿ ಅದಕ್ಕೆ ಕಂದಾಯವನ್ನು ಕಟ್ಟಬೇಕಾಗತ್ತೆ. ಅದು ಮತ್ತು ಕಟ್ಟಡ, ಸರ್ಕಾರದ ಕಟ್ಟಡವನ್ನು ನಿಮ್ಮ ಸ್ವಂತ ಕಟ್ಟಡ ಇದ್ದರೂ ಸಹ ಅದಕ್ಕೆ ನೀವು ಟ್ಯಾಕ್ಸನ್ನು ಪ್ರತಿ ವರ್ಷ ಕಟ್ತೀರಾ. ಈಗ ಮನೆ ಮೇಲೆ ಹಾಕುವಂಥ ತೆರಿಗೆ ಆಗಿರ್ಬೋದು, ನಿಮ್ಮ ಮನೆ ವಿಸ್ತೀರ್ಣ ಎಷ್ಟು, ಅದಕ್ಕೆ ಬರ್ತಿರುವಂಥ ಬಾಡಿಗೆ ಏನು, ನೀವು ಯಾವ ಪರ್ಪಸ್ಸಿಗೆ ಆ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀರಾ, ಅಂಗಡಿಗೆ ಕೊಟ್ಟಿದ್ದೀರೋ ಅಥವಾ ಕಮರ್ಷಿಯಲ್ ಯೂಸಿಗೆ ಕೊಟ್ಟಿದ್ದೀರೋ ಅಥವಾ ಮನೆ ಬಾಡಿಗೆ ಕೊಟ್ಟಿದ್ದೀರೋ, ಇದರ ಆಧಾರದ ಮೇಲೆ ಸುಂಕವನ್ನು ವಿಧಿಸ್ತಾರೆ. ಸೊ ಅದರ ಸುಂಕವನ್ನು ನೀವು ಕಟ್ತೀರಾ. ಸೊ ಅದು ಕೂಡ ರಾಜ್ಯ ಸರ್ಕಾರದ ಪ್ರಮುಖ ತೆರಿಗೆ ಮೂಲಗಳಲ್ಲಿ ಒಂದಾಗಿದೆ. ಸೊ ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್, ಫಾರ್ ದ ಲ್ಯಾಂಡ್ ದಟ್ ಯು ಪೊಸೆಸ್ ಆರ್ ದ ಬಿಲ್ಡಿಂಗ್ ದಟ್ ಯು possess, the tax that you pay to the state government is also one of the important sources of revenue to the state government. ಸೊ ಇಲ್ಲಿ ಭೂಮಿಯ ಒಡೆತನಕ್ಕೆ ನೀವು ಕಟ್ಟುವಂಥ ತೆರಿಗೆ, ನಿಮ್ಮ ಕಟ್ಟಡದ ಒಡೆತನಕ್ಕೆ ನೀವು ಕಟ್ಟುವಂಥ ತೆರಿಗೆ, ದಟ್ ಈಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಫಾರ್ ವಾಟ್ ಪರ್ಪಸ್? ಇಫ್ ಯು ಹ್ಯಾವ್ ರೆಂಟೆಡ್ ಔಟ್ ದ ಬಿಲ್ಡಿಂಗ್
for what purpose you have rented out, whether it is for the domestic purpose or whether it is for the commercial purpose. The taxes will be different for each purpose, and the amount that is fixed by the government has to be paid by the owner of this land and building, and that forms a very important source of revenue to the government. ಸೊ ದೀಸ್ ಆರ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆಫ್ ಸ್ಟೇಟ್ ಗೌರ್ಮೆಂಟ್. ಇದರಲ್ಲಿ ನೇರ ತೆರಿಗೆ ಅಂದಾಗ ರಾಜ್ಯ ಸರ್ಕಾರದ ನೇರ ತೆರಿಗೆಗೆ ವ್ಯಾಪ್ತಿಗೆ ಯಾವ ತೆರಿಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಭೂಕಂದಾಯ ಸರ್ಕಾರದ ನೇರ ತೆರಿಗೆಗೆ ಬರುತ್ತೆ. ಸೊ ಯಾರೇ ಒಬ್ಬ ವ್ಯಕ್ತಿ ಅಥವಾ ನಾಗರಿಕ ತನ್ನ ಒಡೆತನದಲ್ಲಿರುವಂಥ ಭೂಮಿಗೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಕಟ್ಟಲೇಬೇಕಾದಂತಹ ತೆರಿಗೆ ಇದು ಭೂಕಂದಾಯ. ಇದು ಕೂಡ ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಗುತ್ತೆ. ಸೊ ಲ್ಯಾಂಡ್ ರೆವಿನ್ಯೂ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್ ದಟ್ ಇಸ್ ಪೇಡ್ ಬೈ ದಿ ಪೀಪಲ್ ಟು ದಿ ಗವರ್ಮೆಂಟ್. ಸೊ ಲ್ಯಾಂಡ್ ರೆವಿನ್ಯೂ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದಿ ಸ್ಟೇಟ್ ಗವರ್ಮೆಂಟ್. ನೆಕ್ಸ್ಟ್ ಇಸ್ ರಾಜ್ಯ ಅಬಕಾರಿ ಸುಂಕ ಅಂದಾಗ ರಾಜ್ಯದಲ್ಲಿ ಉತ್ಪಾದನೆಯಾಗುವಂಥ ಸರಕಿಗೆ ಯಾರು ಉತ್ಪಾದನೆ ಮಾಡ್ತಾರೋ ಅವರು ಕಟ್ಟುವಂಥ ತೆರಿಗೆ ಆಗಿರುತ್ತೆ. ಇಲ್ಲಿ ಕೇಂದ್ರ ಅಬಕಾರಿ ಸುಂಕವನ್ನು ಇದರಿಂದ ಹೊರತುಪಡಿಸಿರ್ತಾರೆ. ಕೇಂದ್ರ ಅಬಕಾರಿ ಸುಂಕಕ್ಕೆ ಒಳಪಡದ ಸರಕುಗಳು ಈ ರಾಜ್ಯ ಅಬಕಾರಿ ಸುಂಕದ ಕೈ ಕೆಳಗೆ ಬರುತ್ತೆ. ಇದು ಕೂಡ ರಾಜ್ಯ ಸರ್ಕಾರದ ನೇರ ತೆರಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ, ಪ್ರಮುಖವಾದ ಕೊಡುಗೆಯನ್ನು ಕೊಡುತ್ತೆ. ಸ್ಟೇಟ್ ಎಕ್ಸೈಸ್ ಡ್ಯೂಟೀಸ್, ದ ಗೂಡ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ within the state. So the duties that are imposed on these commodities are the state excise duties. ನೆಕ್ಸ್ಟು ಕೃಷಿ ಆದಾಯ ತೆರಿಗೆ. ಕೃಷಿಯ ಉತ್ಪನ್ನದಿಂದ ಪಡೆದಂತಹ ಆದಾಯಕ್ಕೆ ಸರ್ಕಾರ ವಿಧಿಸುವಂಥ ತೆರಿಗೆಯನ್ನು ಕೃಷಿ ಆದಾಯ ತೆರಿಗೆ ಅಂತ ಕರಿತೀವಿ. ಈ ಕೃಷಿ ಆದಾಯ ತೆರಿಗೆ ಕೂಡ ರಾಜ್ಯ ಸರ್ಕಾರದ ಪ್ರಮುಖ ತೆರಿಗೆ ಮೂಲಗಳಲ್ಲಿ ಒಂದು. ಸೊ ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಈಸ್ ದ ಇನ್ಕಮ್ ದಟ್ ಇಸ್ ಡಿರೈವ್ಡ್ ಫ್ರಮ್ ದಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಸೊ ವಾಟ್ ಎವರ್ ಇನ್ಕಮ್ ದಟ್ ಯು ಹ್ಯಾವ್ ಪ್ರೊಡ್ಯೂಸ್ಡ್ ಆನ್ ಬೇಸಿಸ್ ಆಫ್ ದಟ್ ಟ್ಯಾಕ್ಸ್ ಇಸ್ ಇಂಪೋಸ್ಡ್, ಆ್ಯಂಡ್ ದ ಪರ್ಸನ್ ಹೂ ಈಸ್ ಗೆಟಿಂಗ್ ಅಗ್ರಿಕಲ್ಚರಲ್ ಇನ್ಕಮ್ ಈಸ್ liable to pay the compulsory payment that is imposed by the government. ಕೊನೆಯದಾಗಿ ವೃತ್ತಿ ತೆರಿಗೆ ಅಂದಾಗ ಹೆಸರೇ ಸೂಚಿಸೋ ಹಾಗೆ ಕೆಲವೊಂದು ವೃತ್ತಿಗಳನ್ನು ನಾವು ಪಾಲಿಸೋದ್ರಿಂದ ಕೆಲವೊಂದು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಆಯಾ ವೃತ್ತಿಗೆ ಅನುಸಾರವಾಗಿ ಸರ್ಕಾರ ಒಂದು ವೃತ್ತಿ ತೆರಿಗೆಯನ್ನು ನಿಗದಿಪಡಿಸಿರುತ್ತೆ. ವಾರ್ಷಿಕವಾಗಿ ಈ ತೆರಿಗೆಯನ್ನು ಜನ ಕಟ್ಟಲೇಬೇಕಾಗತ್ತೆ. ಈಗ ವೈದ್ಯ ವೃತ್ತಿ ಮಾಡೋರಾಗಿರ್ಬೋದು, ಅಥವಾ ಲೆಕ್ಚರರ್ಸ್ ಆಗಿರ್ಬೋದು, ಅಥವಾ ಶಿಕ್ಷಕ ವೃತ್ತಿ ಮಾಡೋರಾಗಿರ್ಬೋದು, ಅವರವರ ವೃತ್ತಿಗೆ ಅನುಸಾರವಾಗಿ ವೃತ್ತಿ ತೆರಿಗೆಯನ್ನು ಕಟ್ಟಬೇಕು. ಸೊ professional tax is a tax paid by few professions that is followed by the people. The government imposes certain amount of tax, and this tax has to be paid by the people for following that particular profession.